ನಮ್ಮಲ್ಲಿ ತುಂಬಾ ಜನ ಥಿಂಕ್ ಮಾಡೋದೇನಂದ್ರೆ ಟಾಯ್ಲೆಟ್ ಗಿಂತ ಅತ್ಯಂತ ಕೊಳಕು ಹೊಂದಿರೋ ಜಾಗ ಇನ್ಯಾವುದೂ ಇಲ್ಲ ಅಂತ. ಬಟ್ ಆ ಟಾಯ್ಲೆಟ್ ಗಿಂತ ಇನ್ನು ಅತ್ಯಂತ ಕೊಳಕನ್ನ ಹೊಂದಿರುವಂತ ಒಂದು ವಸ್ತು ನಿಮ್ಮ ಕಿಚನ್ ನಲ್ಲಿಯೇ ಇದೆ. ಆ ವಸ್ತು ಯಾವ್ದೋ ಗೊತ್ತಾ? ಇದ್ರ ಬಗ್ಗೆನೂ ಹೇಳ್ತೀನಿ, ಸ್ಕಿಪ್ ಮಾಡದೆ ನೋಡಿ. ನಾವು ಬೈಕ್ ನಲ್ಲಿ ಹೋಗ್ತಿರುವಾಗ ನಮ್ಮ ಕಣ್ಣಲ್ಲಿ ನೀರ್ ಯಾಕೆ ಬರ್ತಾವನ್ನೋ ಆಸಕ್ತಿಕರ ವಿಷಯಗಳನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಯ್ ಹಲೋ ಅಂಡ್ ವೆಲ್ಕಮ್ ಟು MM ಫ್ಯಾಕ್ಟ್ಸ್. ಸೊ ನಾವು ರೋಡ್ ನಲ್ಲಿ ಹೋಗ್ತಿರುವಾಗ ಇಂತಹ ಡಿಫ್ರೆಂಟ್ ಕಲರ್ಸ್ ಕಲ್ಲುಗಳನ್ನ ನೋಡೇ ಇರ್ತೀರಾ. ಸೊ ಇವುಗಳ ಅರ್ಥ ಏನೋ ಗೊತ್ತಾ? ನೀವು ರೋಡ್ ನಲ್ಲಿ ಹೋಗ್ತಿರುವಾಗ ಈ ಯೆಲ್ಲೋ ಕಲರ್ ಕಲ್ ಕಾಣಿಸಿದ್ರೆ ನೀವು ಒಂದು ನ್ಯಾಷನಲ್ ಹೈವೇ ಮೇಲೆ ಇದೀರಾ ಅಂತ ಅರ್ಥ. ಅದನ್ನ ಸೆಂಟ್ರಲ್ ಗವರ್ನಮೆಂಟ್ ನಿರ್ಮಿಸಿದೆ. ಅಂಡ್ ಅದೇ ನಿಮ್ಗೆ ಗ್ರೀನ್ ಇಲ್ವಾ ಲೈಟ್ ಬ್ಲೂ ಕಲರ್ ಕಾಣಿಸಿದ್ದೆ ಆದ್ರೆ ನೀವೊಂದ್ ಸ್ಟೇಟ್ ಹೈವೇ ಮೇಲೆ ಇದೀರಾ ಅಂತ ಅರ್ಥ. ಆದ್ರೆ ನಿಮ್ಗೆ ಬ್ಲಾಕ್ ಇಲ್ವಾ ವೈಟ್ ಕಲರ್ ಕಲ್ ಕಾಣಿಸಿದ್ರೆ ನೀವೊಂದ್ ಡಿಸ್ಟಿಕ್ ರೋಡ್ ಮೇಲೆ ಹೋಗ್ತಿದ್ದೀರಾ ಅಂತ ಅರ್ಥ. ಹಾಗೆ ನಿಮ್ಗೆ ಆರೆಂಜ್ ಕಲರ್ ಕಲ್ ಕಾಣಿಸಿದ್ದೆ ಆದ್ರೆ ನೀವೊಂದು ವಿಲೇಜ್ ರೋಡ್ ಮೇಲೆ ಹೋಗ್ತಿದ್ದೀರಾ ಅಂತ ಅರ್ಥ. ಆ ರೋಡ್ಸ್ ಅನ್ನ ಪ್ರಧಾನಮಂತ್ರಿ ಸಡಕ್ ಯೋಜನೆ ಅಡಿಯಲ್ಲಿ ನಿರ್ಮಿಸಿರ್ತಾರ. ಸೊ ನಮ್ಮಲ್ಲಿ ತುಂಬಾ ಜನ ಟಾಯ್ಲೆಟ್ಸ್ ಗಿಂತ ಕೊಳಕನ್ನ ಹೊಂದಿರೋ ಜಾಗ ಬೇರೆ ಯಾವುದೂ ಇಲ್ಲ ಅನ್ಕೊಂಡಿರ್ತಾರ. ಬಟ್ ನೀವು ನಂಬ್ತಿರೋ ಇಲ್ವೋ, ನಿಮ್ಮ ಕಿಚನ್ ನಲ್ಲಿ ಇರುವಂತ ಈ ಸ್ಪಾಂಜ್ ಅನ್ನ ಗಮನಿಸೇ ಇರ್ತೀರಾ. ಸೊ ಈ ಸ್ಪಾಂಜ್ ನಿಮ್ಮ ಟಾಯ್ಲೆಟ್ ಗಿಂತ 1000 ಪಟ್ಟು ಕೊಳಕನ್ನ ಹೊಂದಿರುತ್ತೆ. ಟಾಯ್ಲೆಟ್ಸ್ ಅನ್ನಾದ್ರೂ ಪ್ರತಿದಿನ ಕ್ಲೀನ್ ಮಾಡ್ತಿರ್ತಾರ, ಆದ್ರೆ ಈ ಕಿಚನ್ ನ ಈ ಸ್ಪಾಂಜ್ ಮಾತ್ರ ತಿಂಗಳಾನ್ಗಟ್ಲೆ ಬಳಸ್ತಿರ್ತಾರ. ಈ ಸ್ಪಾಂಜ್ ಈ ರೀತಿಯ ಬ್ಯಾಕ್ಟೀರಿಯಾಸ್ ಇರೋದಕ್ಕೆ ಒಂದು ಪರ್ಫೆಕ್ಟ್ ಜಾಗ. ಆ ಬ್ಯಾಕ್ಟೀರಿಯಾ ಪಾತ್ರೆಯ ಫುಡ್ ಪಾರ್ಟಿಕಲ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳುತ್ತೆ. ನೀವು ಯಾವುದೇ ವಸ್ತುವನ್ನಾದ್ರೂ ಆ ಸ್ಪಾಂಜ್ ನಿಂದಾನೇ ಕ್ಲೀನ್ ಮಾಡ್ತಿರ್ತೀರಾ. ಆಗ ಸ್ಪಾಂಜ್ ನೀವು ಉಜ್ಜಿರುವಂತ ಎಲ್ಲಾ ವಸ್ತುಗಳಿಗೆ ಜೆಮ್ಸ್ ಅನ್ನ ಸ್ಪ್ರೆಡ್ ಮಾಡ್ತಿರುತ್ತೆ. ಅದರಿಂದ ತುಂಬಾ ರೀತಿಯ ಅನಾರೋಗ್ಯದ ಸಮಸ್ಯೆನೂ ಕೂಡ ಬರುತ್ತೆ. ಸೊ ಇದಕ್ ಸೊಲ್ಯೂಷನ್ ಏನು ಅಂತ ಕೇಳೋದಾದ್ರೆ ಜಸ್ಟ್ ಸಿಂಪಲ್. ಪ್ರತಿ ವಸ್ತುವನ್ನ ತೊಳೆದ್ಕೊಳ್ಳೆ ಆ ಸ್ಪಾಂಜ್ ಅನ್ನು ಕೂಡ ನೀಟಾಗಿ ವಾಶ್ ಮಾಡಿ ಮತ್ತೆ ಇನ್ನೊಂದು ವಸ್ತುವನ್ನ ತೊಳಿರಿ. ಅಂಡ್ ತುಂಬಾ ಜನ ಒಂದೇ ಬ್ರಷ್ ಅನ್ನ ತುಂಬಾ ಕಾಲದವರೆಗೂ ಬಳಸ್ತಿರ್ತಾರ. ಆದ್ರೆ ಹೀಗ್ ಮಾಡೋದು ತುಂಬಾ ಡೇಂಜರ್. ಪ್ರತಿ 3 ಇಲ್ವಾ 4 ತಿಂಗಳಿಗೊಂದ್ಸರಿ ಈ ಟೂತ್ ಬ್ರಷ್ ಅನ್ನ ಬದಲಾಯಿಸಬೇಕು ಅಂತ ಅಮೆರಿಕನ್ ಡೆಂಟಲ್ ಅಸೋಸಿಯೇಷನ್ ಹೇಳ್ತಿದೆ. ಟೂತ್ ಬ್ರಷಸ್ ಅನ್ನ ಕಾಲಕ್ರಮೇಣ ಕಡಿಮೆ ಪ್ರಭಾವ ಬೀಳೋ ಹಾಗೆ ಬದಲಾಯಿಸುತ್ತೆ. ಅದರ ಬ್ರಿಸಲ್ಸ್ ಮುರಿದೋಗೋದು ಇಲ್ವಾ ಬೆಂಡ್ ಆಗೋಂತದ್ ನಡೆದು ನಿಮ್ಮ ಹಲ್ಲನ್ನ ಸರಿಯಾಗಿ ಶುಭ್ರ ಮಾಡೋದಿಲ್ಲ. ತುಂಬಾ ಕಾಲದವರೆಗೂ ಒಂದೇ ಬ್ರಷ್ ಅನ್ನ ಬಳಸೋದ್ರಿಂದ ಅದ್ರ ಮೇಲೇನು ಬ್ಯಾಕ್ಟೀರಿಯಾ ಅಂಡ್ ಹೆರ್ಪಿಸ್ ವೈರಸಸ್ ಸೇರ್ತಾವ. ಅದ್ರ ಕಾರಣದಿಂದ ನೀವು ಅನಾರೋಗ್ಯಕ್ಕೆ ಗುರಿ ಆಗ್ತಿರ್ತೀರಾ. ಹಾಗೆ ಟಂಗ್ ಕ್ಲೀನರ್ ಕೂಡ 3 to 4 months ಒಂದ್ಸರಿ ಬದಲಾಯಿಸಬೇಕು. ಅಂಡ್ ಇನ್ನು ಕೆಲವು ಮಂದಿ ತಮ್ಮ ಹಲ್ಲು ಎಷ್ಟು ಜಾಸ್ತಿ ಹೊತ್ತು ಉಜ್ಜಿತೀವೋ ತಮ್ಮ ಹಲ್ಲು ಅಷ್ಟು ಶುಭ್ರವಾಗಿ ಇರುತ್ತಂತ ಹಾಗೆ ತುಂಬಾ ಹೊತ್ತು ಬ್ರಷ್ ಮಾಡ್ತಿರ್ತಾರ. ಹಾಗೆ ಮಾಡಬಾರ್ದು. ಬ್ರಷ್ ಮಾಡಿದ್ರೆ 2 minutes ಗಿಂತ ಹೆಚ್ಚು ಹೊತ್ತು ಬ್ರಷ್ ಮಾಡುವಂತ ಅವಶ್ಯಕತೆನೇ ಇಲ್ಲ. 2 ನಿಮಿಷಕ್ಕಿಂತ ಹೆಚ್ಚು ಹೊತ್ತು ಬ್ರಷ್ ಮಾಡೋರಿದ್ರೆ ಹಲ್ಲಿನ ಒಂದು ಸ್ಮಾಲ್ ನರ್ವ್ಸ್ ಅನ್ನು ಬೇಗನೆ ಡ್ಯಾಮೇಜ್ ಆಗ್ತವೆ. ಇನ್ನ ಅದಕ್ಕಿಂತ ಕಡಿಮೆ ಹೊತ್ತು ಕೂಡ ಮಾಡಬಾರ್ದು. ಬೈಕ್ಸ್ ನಲ್ಲಿ ಹೋಗ್ತಿರ್ಬೇಕಾದ್ರೆ ಕಣ್ಣಲ್ಲಿ ನೀರ್ ಯಾಕೆ ಬರ್ತಾವ ಗೊತ್ತಾ? ಸಾಧಾರಣವಾಗಿ ನಮ್ಮ ಕಣ್ಣು ಯಾವಾಗ್ಲೂ ಕೂಡ ಪೂರ್ತಿ ಡ್ರೈ ಆಗದೆ ನೀರಿನ ಒಂದು ಅಂಶವನ್ನ ಹೊಂದಿರುತ್ತೆ. ಧೂಳು ದುಮ್ಮನ್ನ ನಿರ್ಮೂಲಿಸೋದಕ್ಕೆ ಅಂಡ್ ಬ್ಯಾಕ್ಟೀರಿಯಾ ಫಾರ್ಮ್ ಆಗದೆ ನೋಡ್ಕೊಳ್ಳೋದಕ್ಕೆ ಅಂಡ್ ಕಣ್ಣು ಕ್ಲಿಯರ್ ಆಗಿ ಕಾಣಿಸೋದಕ್ಕೆ ಹಾಗೆ ನೀರ್ ಬರ್ತಿರ್ತಾವ. ನಾವು ಬೈಕ್ಸ್ ನಲ್ಲಿ ಅತಿ ವೇಗವಾಗಿ ಹೋಗ್ತಿರುವಾಗ ಇಲ್ವಾ ರೋಡ್ ಅಲ್ಲಿ ಜೋರಾಗಿ ಬೀಸೋ ಗಾಳಿಯ ಕಾರಣದಿಂದ ಕಣ್ಣು ಬೇಗನೆ ಡ್ರೈ ಆಗೋಗ್ತಿರ್ತಾವ. ಆದ್ರಿಂದ ಅವನ್ನ ಲೂಬ್ರಿಕೇಟ್ ಮಾಡೋದಕ್ಕೋಸ್ಕರ ಕಣ್ಣಲ್ಲಿ ನೀರು ಹೆಚ್ಚಾಗಿ ಸ್ರವಿಸ್ತಾವ. ಆ ಗಾಳಿಲಿ ನಮ್ಮ ಕಣ್ಣಿಗೆ ತುಂಬಾ ಇರಿಟೇಷನ್ ಕಲಿಸುವಂತಹ ಪಾರ್ಟಿಕಲ್ಸ್ ಕೂಡ ಇರಬಹುದು. ಅಂತಹವನ್ನ ಕ್ಲಿಯರ್ ಮಾಡೋದಕ್ಕೋಸ್ಕರನು ಕೂಡ ಕಣ್ಣೀರು ಹೆಚ್ಚಾಗಿ ಸ್ರವಿಸ್ತವೆ. ಒಂದ್ಸರಿ ಈ ಕ್ರಿಕೆಟ್ ದಿಗ್ಗಜರಾದಂತಹ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಅಂಡ್ ರಾಹುಲ್ ದ್ರಾವಿಡ್ ಇವರ ಒಂದು ಫ್ಲೈಟ್ ಬಿಸಿನೆಸ್ ಕ್ಲಾಸ್ ಟಿಕೆಟ್ ಸೀಟ್ಸ್ ಅನ್ನ ತಮ್ಮ ಒಂದು ಬೌಲರ್ಸ್ ಗೆ ಕೊಟ್ರು. ಹೀಗೆ ಯಾಕೆ ಕೊಟ್ರು ಅಂದ್ರೆ ಆ ಬೌಲರ್ಸ್ ಆಗದೆ ಇರೋಂತ ಮ್ಯಾಚಸ್ ಅನ್ನು ಕೂಡ ಗೆಲ್ಲಿಸ್ತಾರೆ. ಸೊ ಹಾಗೆ ಚೆನ್ನಾಗಿ ಆಡ್ಬೇಕು ಅಂದ್ರೆ ಇವರಲ್ಲಿ ಸ್ಟಾಮಿನಾ ಕಳ್ಕೋಬಾರದು. ಬಿಸಿನೆಸ್ ಕ್ಲಾಸ್ ಅಲ್ಲಿ ಸೀಟ್ಸ್ ತುಂಬಾ ಫ್ಲೆಕ್ಸಿಬಲ್ ಆಗಿರ್ತವೆ ಅಂಡ್ ಕಾಲ್ ಇಟ್ಕೊಳ್ಳೋದಕ್ಕೂ ವಿಶ್ರಾಂತಿ ತಗೊಳ್ಳೋದಕ್ಕೂ ಸ್ವಲ್ಪ ಜಾಸ್ತಿ ಸ್ಪೇಸ್ ಅನ್ನೋದಿರುತ್ತೆ. ಇದ್ರ ಕಾರಣದಿಂದಾನೆ ಬೌಲರ್ಸ್ ಗೆ ತೊಂದರೆ ಆಗದೆ ಇರೋದಕ್ಕೋಸ್ಕರನೇ ತಮ್ಮ ಒಂದು ಸೀಟ್ಸ್ ಅನ್ನ ಬೌಲರ್ಸ್ ಕೊಟ್ಟು ಸ್ವಾಪ್ ಮಾಡಿದ್ರು. ನಿಜ ಹೇಳೋದಾದ್ರೆ ಇಂತಹ ಚಿಕ್ಕ ವಿಷಯಗಳೇ ಒಂದು ದೊಡ್ಡ ಇಂಪ್ಯಾಕ್ಟ್ ಅನ್ನ ಕಲಗಿಸ್ತಾವ. ಸೊ ಇದು ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ತಪ್ಪದೆ ಒಂದು ಲೈಕ್ ಮಾಡಿ ಅಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.